ಫ್ರೆಂಡ್ಸ್, ಹೋದ ವಾರ ದೊಡ್ಡ ಮನುಷ್ಯ ಅಂತ ಒಂದು ಚಿತ್ರ ಬಿಡುಗಡೆ ಆಗಿತ್ತು. ದೊಡ್ಡ ಮನುಷ್ಯ ಚಿತ್ರದಲ್ಲಿ ಮುಖ್ಯ ಪಾತ್ರದಲ್ಲಿ ನಾಯಕನಾಗಿ ಶರತ್ ಕೃಷ್ಣ ಅವರು ಮೊದಲ ಬಾರಿಗೆ ಆ್ಯಕ್ಟ್ ಮಾಡಿ ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಸೊ ಈ ಸಿನಿಮಾದಲ್ಲಿ ಶರತ್ ಕೃಷ್ಣ ಅವರ ಒಂದು ಪಾತ್ರ ತುಂಬ ಅದ್ಭುತವಾಗಿ ಬಂದಿದೆ ಅಂತ ಹೇಳ್ಬೋದು. ಯಾಕಂದರೆ ಆಟೋ ಚಾಲಕನಾಗಿ ಒಬ್ಬ ಸ್ವಾಭಿಮಾನಿ ಹುಡುಗನಾಗಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ. ಮತ್ತು ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾದಂಥ ಒಂದು ಸಿನಿಮಾ. ಯಾಕಂದರೆ ದೊಡ್ಡ ಮನುಷ್ಯ ಅಂದರೆ ನಾವೇನು ಅಂದ್ಕೊತೀವಿ, ದುಡ್ಡಿರೋರು, ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರೋರು ದೊಡ್ಡ ಮನುಷ್ಯ ಅಂದ್ಕೊತೀವಿ. ಅದೇ ಅದು ತಪ್ಪು. ಒಳ್ಳೆಯ ಗುಣ ಇರೋರು, ಒಳ್ಳೆಯ ವ್ಯಕ್ತಿತ್ವ, ಒಳ್ಳೆಯ ನಡತೆ ಇರೋರೇ ನಿಜವಾದ ದೊಡ್ಡ ಮನುಷ್ಯ ಅನ್ನೋದನ್ನು ಈ ಚಿತ್ರದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹಾಗಾಗಿ ದಯವಿಟ್ಟು ಈ ಸಿನಿಮಾವನ್ನು ಎಲ್ಲರೂ ನೋಡಿ, ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ. ಕಾಮಿಡಿ ಇದೆ, ಫೈಟಿಂಗ್ ಇದೆ, ಮತ್ತು ಒಳ್ಳೆ ಎಲಿಮೆಂಟ್ ಇರುವಂಥ ಚಿತ್ರ. ಯಾಕಂದರೆ ಕಾಮಿಡಿ ಜೊತೆಗೆ, ಫೈಟಿಂಗ್ ಜೊತೆಗೆ, ಆ್ಯಕ್ಟಿಂಗ್ ಜೊತೆಗೆ ಡ್ಯಾನ್ಸನ್ನು ಕೂಡ ಹೀರೋರು ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ನಾನು ಕೇಳ್ಕೊಳ್ಳೋದು, ಕನ್ನಡ ಆಡಿಯನ್ಸು ದಯವಿಟ್ಟು ಈ ಒಂದು ಸಿನಿಮಾವನ್ನು ಚಿತ್ರಮಂದಿರಕ್ಕೆ ಬಂದು ನೋಡಿ. ನಿಮಗೇನು ಅನಿಸುತ್ತೋ ಅದನ್ನು ಚಿತ್ರವನ್ನು ನೋಡಿ ಕಮೆಂಟ್ ಮಾಡಿ. ಶರತ್ ಕೃಷ್ಣ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹೊಸಬರಾದರೂ ಕೂಡ ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡಿದ್ದಾರೆ. ಆ್ಯಕ್ಟಿಂಗ್ ಆಗಲಿ, ಫೈಟಿಂಗ್ ಆಗಲಿ, ಅಥವಾ ಡೈಲಾಗ್ ಹೇಳೋದಾಗಲಿ. ಬಟ್ ಈ ಚಿತ್ರದಲ್ಲಿ ಮುಖ್ಯವಾಗಿ 3 ಹೀರೋಗಳನ್ನು ಒಂದೇ ಒಂದು ಫಿಲಮಲ್ಲಿ ನೋಡ್ಬೋದು. ಉದಾಹರಣೆಗೆ ಶಂಕರ್ ನಾಗ್ ಸಾರು, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸಾರು, ಹಾಗೆ ದರ್ಶನ್ ಸಾರು. ಈ 3 ಬಗ್ಗೆಯೂ ಈ ಚಿತ್ರದಲ್ಲಿ ನೋಡ್ಬೋದು. 3 ಕೂಡ ಈ ಚಿತ್ರದ ಪ್ರಮುಖ ಹೈಲೈಟ್ ಅಂತಲೇ ಹೇಳ್ಬೋದು. ದರ್ಶನ್ ಸಾರು ಮತ್ತು ಶಂಕರ್ ನಾಗ್ ಸಾರು ಆಟೋ ಚಾಲಕರಾಗಿ ಪಾತ್ರವನ್ನು ಮಾಡಿದ್ದಾರೆ. ಅದು ಕೂಡ ಈ ಸಿನಿಮಾದಲ್ಲಿ ನಾವು ಕಾಣ್ಬೋದು. ಸೊ ಶರತ್ ಕೃಷ್ಣ ಅವರಿಗೆ ಒಳ್ಳೆಯದಾಗಲಿ, ಈ ಸಿನಿಮಾ ಯಶಸ್ಸು ಕಾಣಲಿ ಅಂತ ಕೇಳ್ಕೊತೀನಿ. ಇನ್ನೂ ಯಾರು ಚಿತ್ರ ನೋಡಿಲ್ಲ ದಯವಿಟ್ಟು ಈ ದೊಡ್ಡ ಮನುಷ್ಯ ಚಿತ್ರವನ್ನು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.